ಬೀದರ್ನಲ್ಲಿ ರಣ ಬಿಸಿಲಿನಿಂದಾಗಿ ಜನ ಹೈರಾಣಾಗಿ ಹೋಗಿದ್ದಾರೆ. ತತ್ತರಿಸ್ತಾ ಇವೆ ಮೂಕ ಪ್ರಾಣಿಗಳು. ಕೆರೆ ಕುಂಟೆ ಸೇರಿ ಜಲಮೂಲಗಳೆಲ್ಲ ಖಾಲಿಯಾಗಿದ್ದು ಜನರಷ್ಟೇ ಅಲ್ಲ, ನೀರಿಲ್ಲದೆ ಕಾಡು ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರಿಗಾಗಿ ಹಾಹಾಕಾರ. ಅರಣ್ಯ ಪ್ರದೇಶದಲ್ಲಿ ಯುವಕರು ಹೀಗಾಗಿ ತೊಟ್ಟಿ ನಿರ್ಮಾಣ ಮಾಡಿದ್ದಾರೆ. ಸಿಮೆಂಟ್ ತೊಟ್ಟಿಗಳನ್ನಿಟ್ಟಿದ್ದಾರೆ ಸ್ವಾಭಿಮಾನಿ ಗೆಳೆಯರ ಬಳಗ. ನಿತ್ಯ ಆ ತೊಟ್ಟಿಗಳಿಗೆ ನೀರು ತುಂಬಿಸ್ತಾ ಇದ್ದಾರೆ ಯುವಕರು. ಪ್ರಾಣಿ ಪಕ್ಷಿಗಳ ದಾಹ ನೀಗಿಸ್ತಾ ಇದ್ದಾರೆ ಈ ಸ್ವಾಭಿಮಾನಿ ಗೆಳೆಯರು. ರಣ ಬಿಸಿಲು ಜನರನ್ನಷ್ಟೇ ಅಲ್ಲ, ಪ್ರಾಣಿಗಳನ್ನು ಕೂಡ ಹೈರಾಣಾಗಿಸಿದೆ. ಹಾಗಾಗಿ ಅರಣ್ಯದಲ್ಲಿ ಯುವಕರು ತೊಟ್ಟಿ ನಿರ್ಮಾಣ ಮಾಡಿ ಪ್ರಾಣಿ ಪಕ್ಷಿಗಳ ದಾಹ ನೀಗಿಸುವಂತಹ ಕೆಲಸವನ್ನು ಸ್ವಾಭಿಮಾನಿ ಗೆಳೆಯರ ಬಳಗ ಮಾಡ್ತಾ ಇದೆ. ನಮ್ಮ ಪ್ರತಿನಿಧಿ ಸುರೇಶ್ ನಾಯಕ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಬೀದರ್ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಇಲ್ಲಿ ಜಾಸ್ತಿ ಆಗ್ತಿರ್ತಕ್ಕಂಥದ್ದು. ಕಳೆದೊಂದು ವಾರದಿಂದ 41 ಡಿಗ್ರಿ ಆಸುಪಾಸಿನಲ್ಲಿ ಬಿಸಿಲಿನ ಜಲ ಇಲ್ಲಿ ಕಾಡ್ತಾ ಇರತಕ್ಕಂಥದ್ದು. ಹೀಗಾಗಿ ಜನ ಇರ್ಬೋದು, ಜಾನುವಾರು ಇರ್ಬೋದು, ಪ್ರಾಣಿ ಪಕ್ಷಿಗಳು ಕೂಡ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇಲ್ಲಿ ಉದ್ಭವವಾಗಿರ್ತಕ್ಕಂಥದ್ದು. ಯಾಕೆಂದರೆ ಎಲ್ಲೂ ಕೂಡ ಇನ್ನು ಬಿಸಿಲಿನ ತಾಪಮಾನ ಜಾಸ್ತಿ ಇರೋದರಿಂದಾಗಿ ಎಲ್ಲಿಯೂ ಕೂಡ ನೀರಿಲ್ಲ. ಹೀಗಾಗಿ ಪ್ರಾಣಿ ಕಾಡಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಮಂಗಗಳಿಗಿರ್ಬೋದು, ಜಿಂಕೆಗಳಿಗೆ, ನವಿಲಿಗೆ, ಸಾಕಷ್ಟು ಪಕ್ಷಿಗಳಿಗೂ ಕೂಡ ಇದರಿಂದ ತೊಂದರೆ ಆಗ್ತಿರ್ತಕ್ಕಂಥದ್ದು. ಹೀಗಾಗಿ ತೊಂದರೆನ ಮನಗಂಟ ಅಂತ ಏನು ಸ್ವಾಭಿಮಾನಿ ಗೆಳೆಯರ ಬಳಗದ ವತಿಯಿಂದ ಇಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಕೂಡ ಏನು ನೀರು ಹಾಕುವಂಥ ಕೆಲಸನೂ ಕೂಡ ಇಲ್ಲಿ ಮಾಡ್ತಿರ್ತಕ್ಕಂಥದ್ದು. ಯಾಕೆಂದರೆ ಕಳೆದ 4-5 ವಾರದಿಂದನೂ ಕೂಡ ಇಲ್ಲಿ ನಿರಂತರವಾಗಿ ಕಾಡಲ್ಲಿ ತಂದು ನೀರನ್ನು ಕೂಡ ಇಲ್ಲಿ ಹಾಕ್ತಿದ್ದಾರೆ. ಈ ಕಾಡಲ್ಲಿ ಅಲ್ಲೆಲ್ಲೇನು ಸಿಮೆಂಟ್ನವನ್ನು ಹೊಂಡನ ನಿರ್ಮಾಣ ಮಾಡಿದ್ದಾರೆ. ಆ ಹೊಂಡದಲ್ಲಿ ತಂದು ಪ್ರತಿನಿತ್ಯನೂ ಕೂಡ ಇಲ್ಲಿ ನೀರು ಹಾಕ್ತಾರೆ. ಇಲ್ಲಿ ನೀರು ಹಾಕಿದಂಥದ್ದನ್ನು ಎಲ್ಲವನ್ನೂ ಕೂಡ ಏನು ಮಂಗಗಳಿರ್ಬೋದು, ಜಿಂಕೆಗಳಿರ್ಬೋದು, ಅತಿ ಹೆಚ್ಚಾಗಿ ಈ ಬೀದರ್ನ ಚಿಟ್ಟ ಫಾರೆಸ್ಟಲ್ಲಿ ಅತಿ ಹೆಚ್ಚಾಗಿ ಜಿಂಕೆಗಳಿದ್ದಾವೆ. ಅದರ ಜೊತೆಗೇನು ಕೂಡ ಮಂಗಗಳಿದ್ದಾವೆ, ಅಳಿಲುಗಳಿದ್ದಾವೆ, ಸಾಕಷ್ಟು ವಿವಿಧ ಬಗೆಯ ಒಂದು 100 ಬಗೆಯ ಪಕ್ಷಿಗಳು ಕೂಡ ಇಲ್ಲಿ ಇರುವಂಥದ್ದು. ಹೀಗಾಗಿ ಅವು ಎಲ್ಲಕ್ಕೂ ಕೂಡ ನೀರಿನ ದಾಹ ಹಿಂಗಿಸುವಂಥ ಕೆಲಸನೂ ಕೂಡ ಇಲ್ಲಿ ಸ್ವಾಭಿಮಾನಿ ಗೆಳೆಯ ವರ್ಗದೊಂದು ಏನು ಮಾಡ್ತಾ ಇರ್ತಕ್ಕಂಥದ್ದು. ಈಗ ಸದ್ಯ ಅವರೇ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಯಾಕೆ ಈ ಉದ್ದೇಶ ಬಂತಂತ ನಿಮ್ಗೆ ನೀರು ಹಾಕುವಂಥದ್ದು? ಯಾಕಂದ್ರೆ ಸರ್, ದಿನದಿಂದ ದಿನಕ್ಕೆ ಏನದಂದ್ರೆ ನೀವು ನೋಡ್ತಿರ್ಬೋದು, ತಾಪಮಾನ ಭಾಳ ಹೆಚ್ಚಿಗೆ ಆಗ್ಲತ್ತದ. ಮತ್ತು ಬೀದರ್, ಗುಲ್ಬರ್ಗ ನಮ್ಮ ಭಾಗದಾಗ ಏನದ ದಾಖಲೆ ತಾಪಮಾನ ಆಗ್ಯದ ಸರ್. ಹಾಗಾಗಿ ನಮ್ಮದು ಬೀದರ್ ಮತ್ತು ಈ ಕಡೆಯ ಭಾಗದಾಗ ಕಾಡುಗಳು ಬ್ಯಾಸ್ಗಿ ಟೈಮಿನಾಗ ಇಲ್ಲಿ ಹಚ್ಚಿಗಿರಲ್ಲ ಮತ್ತು ಕುಡಿಯೋ ನೀರಿಂದು ವ್ಯವಸ್ಥೆನೂ ಸಿಗಲ್ಲ ಸರ್. ಆ ಟೈಮಿಗೆ ವನ್ಯ ಪ್ರಾಣಿಗಳಿಗೆ ನೀರು ಕಂಬಿಳ್ತೀರಿ ಕುಡ್ಲಿಕ್ಕೆ. ಅವೆಲ್ಲ ರೋಡಿನ ಮೇಲೆ ಬರೋದು ಮತ್ತು ಮಾನವ ಮತ್ತು ಕಾಡು ಪ್ರಾಣಿಗಳು ಸಂಘರ್ಷ ಆದಂಗೆ ಆಗ್ಲತ್ತಿತ್ತು ಸರ್. ಹಾಗಾಗಿ ನಾವು ನಮ್ಮ ಸ್ವಾಭಿಮಾನಿ ಗೆಳೆಯರ ಬಳಗದ ವತಿಯಿಂದ ಏನು ಮಾಡಿದ್ವು, ಸಿಮೆಂಟ್ ಕುಂಡಗಳು ತೊಗೊಂಡು ಬಂದು ಅದಕ್ಕೇನದಂದ್ರೆ ನೀರು ತುಂಬುವಂಥ ಕೆಲಸ ನಾವು ಮಾಡ್ಲತ್ತೀವಿ ಸರ್. ಪ್ರತಿ ವರ್ಷ ನಾವು ಎಲ್ಲೆಲ್ಲಿ ನಿರ್ಮಿಸಿದೆವು ಕುಂಡಗಳು, ಅಲ್ಲೆಲ್ಲ ಪ್ರಾಣಿಗಳು ಏನದಂದ್ರೆ ಅಲ್ಲೇ ಒಂದು ಅವ್ರದ್ದು ವಾಸಸ್ಥಾನ ಮಾಡ್ಕೊಂಡಾಗ ಮಾಡ್ಕೋತೇವೆ ಸರ್. 3-4 ತಿಂಗಳು ಏನದ ನೀರು ಸಿಗ್ತಾವೆ ಅಂಥೇಳಿ ಈ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇದ್ದೇವೆ ಸರ್ ಇದು ಕೆಲಸ. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.